ಜೆ ಪಿ ಪಾಟೀಲ್ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಯಾವ ಇಂಟೆನ್ಷನ್ಸು ಇಲ್ಲ. ನನಗೆ ಇಲ್ಲಿರೋದು ನ್ಯಾಯವನ್ನ ಗೆಲ್ಲಿಸ್ಬೇಕು ಅನ್ನೋದು ಒಂದೇ. ಇದು ನನ್ನ ಫಸ್ಟ್ ಕೇಸ್ ಸರ್. ಗೆಲ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಬೈ ದ ವೇ ನಾನು ಇರುವೇನೆ ಸರ್. ಬರೀ ಲಾಯರ್ ಅಷ್ಟೇ ಅಲ್ಲ, ಇದು ಫೈಟ್ ಸೀನ್ಸ್ ಕೂಡ ಬರುತ್ತೆ, ಹಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ. ಇದು ಈ ಪಾತ್ರ ಒಂದು ಸಕಲ ಕಲಾ ವಲ್ಲಭೆ ಅಂತ ಹೇಳ್ಬೋದು. ಮಗ ಸ್ವಲ್ಪ ತಲಹಟ್ಟೆ, ಹೌದು. ಬರೀ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾರೆ, ಪ್ರೊಫೆಷನಲ್ ಆಗಿ ಕರೆದ್ರೂ ಕೂಡ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಇನ್ನೇನು ಇದು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ನಂದೇ 1000 ಇದೆ ಇಲ್ಲಿ. ಮನೆಯಲ್ಲಿ ಅಮ್ಮ ಹೋಗ್ಬೇಡ ಅಂತ ನಿಂತಿರ್ತಾರೆ, ಅಪ್ಪ ಹೋಗು ಅಂತ ನಿಂತಿರ್ತಾರೆ. ನಾನು ಯಾವ ಕಡೆ ಮಾತಾಡ್ಲಿ ಅಂತಾನೆ ಗೊತ್ತಾಗ್ತಿರಲ್ಲ. ಇನ್ನು ಲವ್ ಎಲ್ಲಿ, ಮದ್ವೆ ಎಲ್ಲಿ? ಎದ್ರುಕೊಂಡು ಕೂತ್ಕೊಂಡ್ರೆ ಕೆಟ್ಟ ಕೆಲಸ ಮಾಡೋರೆ ಸರಿ ಅಂತ ಒಪ್ಕೊಂಡ ಹಾಗಾಗುತ್ತೆ. ಎಲ್ಲರಿಗೂ ಗೊತ್ತಿರುವಂತೆ ಇದು ನನ್ನ ಫಸ್ಟ್ ಕೇಸ್. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೂಫ್ಸ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಅಂಡ್ ಸತ್ಯ ಯಾವತ್ತಿದ್ರು ಸತ್ಯನೇ, ಸುಳ್ಳು ಯಾವತ್ತಿದ್ರು ಸುಳ್ಳು. ಸ್ವಾಭಿಮಾನದ ಮಹಾಸಂಘರ್ಷ. ಭಾರ್ಗವಿ LLB. ಹಾಯ್, ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಧಾರಾವಾಹಿಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಅದರಲ್ಲಿ ಸದ್ಯ ಒಂದೊಳ್ಳೆ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಒಂದು ಪ್ರೋಮೋ ಅಂದರೆ ಅದು ಭಾರ್ಗವಿ LLB. ಸದ್ಯ ಆ ಮುದ್ದು ಚೆಲುವೆ ನನ್ನ ಹತ್ರ ಕುತ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ಹೇಗೆ? ನಮಸ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಸ್, ಭಾರ್ಗವಿ LLB ಅನ್ನುವಂಥ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಮೂಲಕ ಬರ್ತಾ ಇದ್ದೀರಾ. ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಭಯ ಇದೆ, ಎಷ್ಟು ಖುಷಿ ಇದೆ? ತುಂಬಾ ಎಕ್ಸೈಟ್ಮೆಂಟಿಂದ ಇದೆ, ಭಯನೂ ಇದೆ, ಖುಷಿನೂ ಇದೆ. ಭಯ ಯಾಕೆ ಅಂದರೆ ನಾನು ಇಲ್ಲಿವರೆಗೂ ಮಾಡಿದಂಥ ಪಾತ್ರಗಳು ಎಲ್ಲವೂ ಕೂಡ ಇಟ್ಸ್ ಲೈಕ್ ಇನ್ನಸೆಂಟ್, ಸಾಫ್ಟಾಗಿರೋ ಕ್ಯಾರೆಕ್ಟರ್ಸ್. ಬಟ್ ಈ ಒಂದು ಪಾತ್ರ ಅಂತ ಬಂದಾಗ ಇಟ್ಸ್ ಸೋ ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ ನನಗೆ ಈ ಒಂದು ಪಾತ್ರ ಬಂದಾಗ್ಲೂ ಕೂಡ ನಾನು ಐ ವಾಸ್ ಡೌಟಿಂಗ್ ಆನ್ ಮೈ ಸೆಲ್ಫ್. ನಾನು ಮಾಡ್ತೀನ ಇದನ್ನು, ಹೇಗಾಗುತ್ತೆ ಇದು ಅಂತ ಹೇಳಿ. ಬಟ್ ಐ ಆಮ್ ಡೂಯಿಂಗ್ ಇಟ್. ಲೈಕ್ ಎಲ್ಲರೂ ಶ್ರಮನೂ ಇದೆ ಇದರಲ್ಲಿ. ಸೊ ಯಾ, ಐ ಆಮ್ ಡೂಯಿಂಗ್ ಇಟ್ ವೆಲ್. ಎಸ್, ನೀವು ಹೇಳ್ದಂಗೆ ಇದು ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಸಾಫ್ಟ್ ಕ್ಯಾರೆಕ್ಟರ್. ಸೊ ಇದು ಹೇಗೆ, ಯಾರು ಅಪ್ರೋಚ್ ಮಾಡಿದರು ಆ್ಯಂಡ್ ನೀವು ಇದನ್ನು ಚೂಸ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಏನು ಅಂತ? ನನಗೆ ಇದು ನಾನು ಸೆಲೆಕ್ಟ್ ಆಗಿದ್ದೆ ಆಡಿಷನ್ಸ್ ಮೂಲಕ. ನಾನು ಆಡಿಷನ್ಸ್ಗೆ ಹೋಗಿ 1 ವೀಕ್ ಆದಮೇಲೆ ನನಗೆ ರಿಸಲ್ಟ್ಸ್ ಬಂದಿದ್ದು, ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿ. ಈ ಪಾತ್ರದ ಬಗ್ಗೆ ಹೇಳಿದಾಗ ನನಗೆ ಸ್ವಲ್ಪ ನರ್ವಸ್ನೆಸ್ ಕಾಡಿತ್ತು. ನಾನು ಹೇಗೆ ಮಾಡಲಿ, ನಾನು ಇಲ್ಲಿವರೆಗೂ ಈ ಥರ ಮಾಡಿದ್ದೆ, ಈಗ ಫೈಟ್ ಇದೆ ಅಂತಾರೆ, ಈ ಥರ ಎಲ್ಲ ಇದ್ದಾಗ ಹೇಗೆ ಮಾಡೋಕ್ಕಾಗುತ್ತೆ? ಆಮೇಲೆ ಇನ್ನೊಂದು ಏನಂದರೆ, ಈ ಥರ ಒಂದು ಕ್ಯಾರೆಕ್ಟ್ರು ಎಲ್ರಿಗೂ ಸಿಗಲ್ಲ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಹೇಳಬೇಕಂದ್ರೆ. ಸೊ ಈ ಥರ ಒಂದು ಪಾತ್ರ ಬೇರೆ ಎಲ್ಲೂ ಸಿಗದೇ ಇದ್ದಾಗ, ನನ್ನ ಹುಡ್ಕೊಂಡು ಬಂದಿದೆ ಅಂತ ಹೇಳಿದಾಗ, ಆ ಒಂದು ಪಾತ್ರಕ್ಕೆ ನನ್ನ 100% ನಾನು ಕೊಡಬೇಕಾಗುತ್ತೆ. ಸೊ ನನಗೆ ಈ ಒಂದು ಪಾತ್ರ ಮಾಡೋದ್ರಲ್ಲಿ ಪರ್ಸ್ನಲಿ ತುಂಬಾ ಖುಷಿ ಇದೆ. ಇದು ಫೈಟ್ ಅಂತ ಬಂದಾಗ ಸ್ವಲ್ಪ ಭಯ ಪಟ್ಟೆ, ಹೌದು. ಬಟ್ ಇದ್ದಂತೆ ಐ ಆಮ್ ಡೂಯಿಂಗ್ ಇಟ್ ವೆಲ್ ಅಂತ ಅಂದ್ಕೊಳ್ತೀನಿ. ನೀವು ಆಗಲೇ ಹೇಳಿದ್ರಿ ಈ ಥರ ಪಾತ್ರ ಯಾರಿಗೂ ಸಿಗಲ್ಲ ಅಂತ. ಆ್ಯಂಡ್ ಒಬ್ಬರು ಆರ್ಟಿಸ್ಟ್ ಆಗಿ ಈ ಥರ ಪಾತ್ರಗಳು ಬಂದಾಗ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು? ಈ ಥರ ಒಂದು ಪಾತ್ರ ಬಂದಾಗ ನನ್ನದು ಫಸ್ಟ್ ಇಂಪ್ರೆಷನ್ ಬಂದು ಐ ವಾಸ್ ಲೈಕ್, ನನಗೆ ಎಕ್ಸಾಕ್ಟಾಗಿ ನನಗೆ ಅವಾಗ ಏನು ಫೀಲ್ ಆಯಿತು ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ. ಬಟ್ ನನ್ನ ಫ್ಯಾಮಿಲಿಯ ಏನು ಸಪೋರ್ಟ್ ಏನಿತ್ತು ಅದು ತುಂಬಾ ಚೆನ್ನಾಗಿತ್ತು. ನನ್ನದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗಿ. ನನ್ನ ಫ್ಯಾಮಿಲಿಯಲ್ಲಿ, ಇಡೀ ಫ್ಯಾಮಿಲಿಯಲ್ಲಿ ಯಾವುದು ಅಂದರೆ ಯಾರೂ ಕೂಡ ಇಂಡಸ್ಟ್ರಿಯಲ್ಲಿ ಇರೋವಂಥವ್ರಲ್ಲ. ಇಟ್ಸ್ ಮೀ, ನಾನೊಬ್ಬಳೇ ಇರೋದು. ಸೊ ನನ್ನನ್ನು ಹೇಗೆ ಬಿಡಬೇಕು ಅನ್ನೋದೇ ಅವ್ರದ್ದೊಂದು ದೊಡ್ಡ ಕ್ವೆಶ್ಚನ್ ಆಗಿತ್ತು. ಸೊ ನನ್ನನ್ನು ಈಗ ಯಾವಾಗ ಒಂದು ಚಿಕ್ಕ ತೆರೆ ಮೇಲೆ ನೋಡಲಿ, ಅಂದರೆ ಕಿರುತೆರೆ ಮೇಲೆ ನೋಡಲಿ, ಆವಾಗ ಅವ್ರಿಗೆ ದೇ ಥಾಟ್, ಓಕೆ ಇವಳೇನೋ ಮಾಡ್ತಾಳೆ, ಬಿಡೋಣ ಮಾಡಲಿ ಅಂತ ಹೇಳಿ ಅವ್ರಿಗೂ ಒಂದು ಪಾಸಿಟಿವ್ ಇದು ಸ್ಟಾರ್ಟ್ ಆಯಿತು ನನ್ನ ಮೇಲೆ. ಸೊ ಆವಾಗಿಂದ ನಾನು ಮಾಡ್ತಾ ಬಂದೆ. ಇಲ್ಲಿವರೆಗೂ ಮಾಡಿದಂಥ ಎಲ್ಲ ಪಾತ್ರಗಳು ಇಟ್ ವಾಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿದಂಥದ್ದು. ದಿಸ್ ಮೈ ಫಸ್ಟ್ ಲೀಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸಿನಿಮಾಗಳು ಮಾಡಿದ್ದೀನಿ, ಬಟ್ ಸೀರಿಯಲಲ್ಲಿ ಲೀಡ್ಸ್ ಅಂತ ಬಂದಾಗ ದಿಸ್ ಇಸ್ ದ ಫಸ್ಟ್ ಲೀಡ್ ಕ್ಯಾರೆಕ್ಟರ್. ನೀವಾಗಲೇ ಹೇಳಿದ್ರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ. ಸೊ ನೀವು
ಇಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡ್ ಚೂಸ್ ಮಾಡಬೇಕು ಅಂದಾಗ ಅಲ್ಲಿಂದ ಇಲ್ಲಿವರೆಗೂ ಬಂದಿರುವಂಥ ಜರ್ನಿ ಇದೆಯಲ್ಲ ರಾಧಾ ಅವರಿಗೆ, ಸೊ ಅದು ಎಷ್ಟು ಕಷ್ಟವಾಗಿತ್ತು ಆ್ಯಂಡ್ ಯಾವ ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸಿದ್ರಿ? ಯಾವುದೇ ಒಂದು ವರ್ಕ್ ಅಂತ ಬಂದಾಗ್ಲೂ ಯಾವುದೂ ಈಸಿಯಾಗಿ ಆಗಲ್ಲ. ಎಲ್ಲದಕ್ಕೂ ಅದರದ್ದೇ ಆದಂಥ ಕಷ್ಟಗಳಿರುತ್ತೆ. ಕೆಲವೊಂದನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಐ ಹ್ಯಾವ್ ಫೇಸ್ಡ್ ಸೋ ಮೆನಿ ಥಿಂಗ್ಸ್. ಐ ಮೀನ್ ಆಡಿಷನ್ಸ್ ಆಗಿರ್ಬೋದು, ಕೆಲವೊಂದು ಕಡೆ ರಿಜೆಕ್ಷನ್ನ ಫೇಸ್ ಮಾಡಿರೋದಾಗಿರ್ಬೋದು. ನಾನು ಇದಕ್ಕಿಂತ ಇನ್ನೂ ಸಣ್ಣ ಇದ್ದೆ ಮೊದಲು. ಸೊ ಆಗ ಎಷ್ಟೋ ಕಡೆ ಓಕೆ ಈಕೆ ಸಣ್ಣ ಇದ್ದಾಳೆ, ಪಾತ್ರಕ್ಕೆ ತುಂಬ ಚಿಕ್ಕವಳ ಥರ ಕಾಣಿಸ್ತಾಳೆ, ಅದು ಇದು ಎಲ್ಲ ಕೇಳ್ತಾ ಬಂದಾಗ ಆಬ್ವಿಯಸ್ಲಿ ನನಗೆ ನೋವಾಗಿದ್ದುಂಟು. ಬಟ್ ಅದನ್ನೆಲ್ಲ ಸ್ಪೋರ್ಟಿವ್ ಆಗಿ ತೊಗೊಂಡ್ರೆ ಎನಿಬಡಿ ಕ್ಯಾನ್ ಅಚೀವ್. ಸ್ಪೋರ್ಟಿವ್ ಆಗಿ ತೊಗೊಳ್ದೆ ಓಕೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಯಾರೂ ಹಿಂಜರಿಯಕ್ಕೆ ಹೋಗಬಾರ್ದು. ಸೊ ಇಟ್ಸ್ ಆಲ್ ಅಬೌಟ್ ದ ಇಂಟ್ರೆಸ್ಟ್ ಆ್ಯಂಡ್ ದ ಸ್ಪೋರ್ಟಿವ್ನೆಸ್ ಇನ್ಸೈಡ್ ದಮ್. ಆ್ಯಂಡ್ ಈ ಹಿಂದೆ ಮಾಡಿರುವಂತಹ ನೀವು ಕ್ಯಾರೆಕ್ಟರ್ ತುಂಬ ಸಾಫ್ಟ್ ಆಗಿದೆ, ಇದಕ್ಕೆ ತದ್ವಿರುದ್ಧ ಅಂತಲೇ ಹೇಳ್ಬೋದು. ಈ ಒಂದು ಪ್ರೋಮೋ ನೋಡಿದೆ, ಅದರಲ್ಲಿ ಫುಲ್ ಫೈಟಿಂಗ್ ಮಾಡ್ತಾ ಇರ್ತೀರ. ಸೊ ಆ ಶೂಟಿಂಗ್ ಹೆಂಗಾಯಿತು? ನೀವು ಆ ಫೈಟಿಂಗ್ ಮಾಡಬೇಕು ಅಂದಾಗ ನಿಮಗೆ ಯಾವ ರೀತಿ ಎಲ್ಲ ಪ್ರಿಪೇರ್ ಆದ್ರಿ ನೀವು? ಅದಕ್ಕಿಂತ ಮುಂಚೆ ನನಗೇನು ಪ್ರಿಪ್ರೇಷನ್ಸ್ ಇರಲಿಲ್ಲ. ಬಟ್ ಅದೇ ನಾನು ಆಗಲೇ ಹೇಳ್ದಂತೆ ಎಲ್ಲೂ ಕೂಡ ಅಂದರೆ ಅಷ್ಟಾಗಿ ಈ ಥರ ಒಂದು ಕ್ಯಾರೆಕ್ಟರ್ಸ್ನ ನೋಡೋಕ್ಕೆ ಸಿಗದೇ ಇರೋ ಕಾರಣ ನನಗೆ ಒಂದು ಭಯ ಇದ್ದಿದ್ದು ಹೌದು. ಬಟ್ ಅದ್ರ ಮೇಲೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಇದನ್ನು ಅಚೀವ್ ಮಾಡ್ಬೋದು ನಾನು ಅಂತ ಅಂದ್ಕೊಂಡಿದ್ದು ಸತ್ಯ. ಅದಕ್ಕೆ ಬೇಕಾದಂಥ ಯಾವುದೇ ಇದನ್ನು ಏನು ಪ್ರಾಕ್ಟೀಸಸ್ ಆಗಲಿ ಮತ್ತೊಂದಾಗಲಿ ಏನೂ ಮಾಡಿರಲಿಲ್ಲ. ಜಸ್ಟ್ ಹೋಗಿದ ತಕ್ಷಣ ಫೈಟ್ ಮಾಸ್ಟರ್ನ ಮೀಟ್ ಮಾಡಿಸಿದ್ರು. ಅವರು ಹೋದಾಗ 1 hour ನನಗೆ ವಾರ್ಮ್ ಅಪ್ ಮಾಡಿಸಿದ್ರು ಅಷ್ಟೇ. ನಾನು ಅಂದರೆ ಇದಕ್ಕಿಂತ ಮೊದಲು ನಾನು ಯೋಗ ಎಲ್ಲ ಮಾಡ್ತಾಯಿದ್ದೆ. ಸೊ ನನ್ನ ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ಲೇ ಇತ್ತು. ಸೊ ಅದರಿಂದ ನನಗೆ ಫೈಟ್ ಏನೋ ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ಕೆಲವೊಂದು ಅಂದರೆ ಫೈಟ್ ಈ ಥರ ಬರಬೇಕು, ಈ ಮೂಮೆಂಟ್ಸಲ್ಲಿ ಬರಬೇಕು, ಇಷ್ಟೇ ಡಿಸ್ಟೆನ್ಸಲ್ಲಿ ಓದಿಬೇಕು ಅಥವಾ ಹೊಡಿಬೇಕು ಅಂತ ಬಂದಾಗ ಅದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಿತ್ತು. ಅವರೇನೋ ಹೇಳ್ತಿದ್ದಾಗ ನಾನೇನೋ ಮಾಡ್ತಿದ್ದೆ. ಅದೊಂದು ಚೂರು ನನಗೆ ಕಷ್ಟ ಆಯಿತು ಅಂತ ಹೇಳ್ತೀನಿ. ಬಟ್ ಪ್ರಿಪ್ರೇಷನ್ಸ್ ಏನೂ ಇರಲಿಲ್ಲ. ಹೋಗಿದ ತಕ್ಷಣ ಅದೇನು ವಾರ್ಮ್ ಅಪ್ ಕೊಟ್ಟರು ಅದಷ್ಟೇ. ನಾನು ನೆಕ್ಸ್ಟ್ ಶಾರ್ಟ್ಗೆ ಹೋಗೋಕ್ಕೆ ಅದಷ್ಟೇ ಇದ್ದಿದ್ದು. ನೀವು ಹೇಳಿದರೆ ಕಷ್ಟ ಆಯಿತು ಅಂತ, ಅದಾದಮೇಲೆ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನಿಮ್ಮ ವೀಟಿ ನೀವು ನೋಡಿದಾಗ ಹೆಂಗೆ ಅನ್ನಿಸ್ತು? ಐ ವಾಸ್ ಇನ್ ಶಾಕ್. ಅಂದರೆ ಸ್ಟಾರ್ಟಿಂಗ್ ಶೂಟ್ ಆದಾಗಲೇ ನಾನು ಹೇಗೆ ಬರುತ್ತೋ ಏನೋ, ನಾನು ಮಾಡ್ತೀನಾ, ನನ್ನ ಬಾಡಿ ಇದಕ್ಕೆ ಅಂದರೆ ಫೈಟ್ ಅಂತ ಬಂದಾಗ ಅದಕ್ಕೆ ಆದಂಥ ಕೆಲವೊಂದು ಅಂದರೆ ಸ್ಟಿಫ್ನೆಸ್ ಇರುತ್ತೆ ಬಾಡಿಯಲ್ಲಿ, ಅದು ಕೆಲವೊಂದು ಇರುತ್ತೆ. ಸೊ ಅದು ಹೇಗೆ ಕಾಣಿಸ್ತಿದ್ದೀನಿ ಅನ್ನೋ ಒಂದು ಕುತೂಹಲದಿಂದನೇ ನಾನು ಹೋಗಿ ಮಾನಿಟರ್ ಹತ್ರನೇ ಕೂತ್ಕೊಂಡ್ಬಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ಬಟ್ ಇಟ್ ಕೇಮ್ ಔಟ್ ರಿಯಲಿ ವೆರಿ ವೆಲ್. ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಬಟ್ ತುಂಬಾ ಚೆನ್ನಾಗಿ ಬಂತು. ಒಂದೇನು ಅಂದರೆ ಸ್ವಪ್ನ ಮ್ಯಾಮ್ ನನಗೆ ನೀನು ಏನಾದರೂ ಮಾಡು, ಲ್ಯಾಂಡಿಂಗ್ ಕರೆಕ್ಟಾಗಿರಬೇಕು ಅಂತ ಹೇಳಿ ಹೇಳಿಕೊಟ್ರು. ಆ್ಯಂಡ್ ಅದನ್ನು ನಾನು ಫೋಕಸ್ ಮಾಡೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅದನ್ನು ಯಾವಾಗ ನನ್ನ ತಲೆಗೆ ಹಾಕ್ಕೊಂಡು ಓಕೆ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಇಟ್ ಕೇಮ್ ಔಟ್ ರಿಯಲಿ ವೆರಿ ವೆಲ್. ನನ್ನ ಶ್ರಮ ಅಷ್ಟೇ ಅಲ್ಲ, ಅಲ್ಲಿ ಫೈಟರ್ಸ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎಲ್ಲ ಒಟ್ಟಿಗೆ ಅದು ಕೂಡಿ ಒಂದು ಚಂದವಾದ ಒಂದು ಸೀನಾಗಿ ಬಂತು ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಅದಿನ್ನೂ ಕಂಪ್ಲೀಟಾಗಿ ಬಂದಿಲ್ಲ. ಕೆಲವೊಂದು ಶಾರ್ಟ್ಸ್ನ ಅಷ್ಟೇ ಹಾಕ್ತಾ ಇದ್ದಾರೆ. ಬಟ್ ಅದು ಕಂಪ್ಲೀಟಾಗಿ ನೋಡಿದಾಗ ಆಬ್ವಿಯಸ್ಲಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಎಸ್, ನಿಮಗೆ ಕಲರ್ಸ್ ಕನ್ನಡ ಹೊಸದಲ್ಲ. ಈಗಾಗಲೇ ಒಂದು ಧಾರಾವಾಹಿಯಲ್ಲಿ ಮಾಡಿದ್ರಿ, ನೀವು ರಾಮಾಚಾರಿ ಧಾರಾವಾಹಿಯಲ್ಲಿ ಮಾಡಿದ್ರಿ. ಸೊ ಇವಾಗ ಈ ಒಂದು ಭಾರ್ಗವಿ ಅನ್ನುವಂಥ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆ ಟೈಟಲ್ ಕೂಡ ಭಾರ್ಗವಿ LLB ಅಂತಲೇ ಇದೆ. ಸೊ ಎಷ್ಟು ಪ್ರಿಪೇರ್ ಆಗಿದ್ದೀರಿ? ಆ್ಯಂಡ್ ಈ ಪಾತ್ರದ ಬಗ್ಗೆ ಹೇಳೋದಾದರೆ ನೀವು? ನಾನು ಆಗಲೇ ಹೇಳ್ದ ಹಾಗೆ ನನ್ನ ಅಂದರೆ ಕಲರ್ಸ್ ಕನ್ನಡ ಇಟ್ಸ್ ನಾಟ್ ಅಂದರೆ ನನಗೆ ಹೊಸದೇನಲ್ಲ. ನಾನು ಆಲ್ರೆಡಿ ಇಲ್ಲಿ ವರ್ಕ್ ಮಾಡಿದ್ದೀನಿ. ರಾಮಾಚಾರಿಯಲ್ಲಿ ರಾಮಾಚಾರಿ ತಂಗಿ ಕ್ಯಾರೆಕ್ಟರ್ ಆಗಿ ನಾನು ಮಾಡ್ತಾ ಇದ್ದಿದ್ದು ಹೌದು. ಬಟ್ ಈಗ ಭಾರ್ಗವಿ ಅಂತ ಬಂದಾಗ ಇದು ಒಂದು ಲಾಯರ್ ಪಾತ್ರ ಆಗಿತ್ತು. ಆ್ಯಂಡ್ ಬರೀ ಲಾಯರ್ ಅಷ್ಟೇ ಅಲ್ಲ, ಇದು ಫೈಟ್ ಸೀನ್ಸ್ ಕೂಡ ಬರುತ್ತೆ, ಹಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ. ಈ ಪಾತ್ರ ಒಂದು ಸಕಲ ಕಲಾ ವಲ್ಲಭೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಬೇಕಿತ್ತು. ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಇನ್ನೂ. ಏಕೆಂದರೆ ಈಗಿನ್ನೂ ಸ್ಟಾರ್ಟ್ ಆಗಿರೋದ್ರಿಂದ ಸೀರಿಯಲ್ ಇವಾಗ ನಾವಲ್ಲದ ಪಾತ್ರ ಏನು ನಾವು ಮಾಡಲಿಕ್ಕೆ ಹೊರಟಿರ್ತೀವೋ ಅದಕ್ಕೆ ನಾವು ಹೊಂದ್ಕೊಳ್ಳೋದು, ಆ ಕ್ಯಾರೆಕ್ಟರ್ಗೆ ನಾವು ಬ್ಲೆಂಡ್ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾನು ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ ಅಂದ್ಕೊಳ್ತೀನಿ. ಅಂದರೆ ಚೆನ್ನಾಗಿ ಶಾರ್ಟ್
ಪೀರಿಯಡ್ ಆಫ್ ಟೈಮಲ್ಲೇ ನಾನು ಚೆನ್ನಾಗಿ ಬ್ಲೆಂಡ್ ಆದೆ. ಬಟ್ ಸ್ಟಿಲ್ ಅದಕ್ಕೆ ಬೇಕಾದಂಥ ಕೆಲವೊಂದು ಬಾಡಿ ಲ್ಯಾಂಗ್ವೇಜಸ್ಸು, ಅದಕ್ಕೆ ಬೇಕಾದಂಥ ಕೆಲವೊಂದು ನಾಲೆಡ್ಜನ್ನ ನಾನು ಈಗಲೂ ಕೂಡ ಕಲಿತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಎಪಿಸೋಡ್ಸ್ ಹೇಗೆ ಬರುತ್ತೆ, ಕತೆ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಓಕೆ, ಭಾರ್ಗವಿಯಾಗಿ ಒಂದು ಕಡೆಯಿಂದ ಅಪ್ಪನ ಕನಸು, ಇನ್ನೊಂದು ಕಡೆ ಅಮ್ಮ ಮದುವೆ ಆಗು ಅಂತ ನಿಮ್ಮನ್ನು ಪ್ರೆಷರ್ ಹಾಕ್ತಿರ್ತಾರೆ. ನಿಮಗೆ ಒಂದು ಕೇಸ್ ಸಿಗಲಿ, ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ ಅನ್ನುವಂಥ ಒಂದು ಛಲ. ಸೊ ಭಾರ್ಗವಿ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ? ಯಾವುದೇ ತಂದೆ ತಾಯಿ ಆಗಿರಲಿ, ನಾನು ಎಲ್ಲ ಕಡೆ ಹೇಳ್ದ ಹಾಗೆ ಯಾವುದೇ ತಂದೆ ತಾಯಿ ಆಗಿರಲಿ ತನ್ನ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಯಾರೂ ಬಯಸಲ್ಲ. ಈಗ ನನ್ನ ತಾಯಿ ಮೂಲಕ ನೋಡಿದ್ರೆ ಈಕೆ ಒಂದು ಹೆಣ್ಣು ಅಂದರೆ ಅದೊಂದು ಸಾಫ್ಟ್ ಕಾರ್ನರ್ ಇರುತ್ತಲ್ವ, ನನ್ನ ಮಗಳು ನನ್ನ ಮಗು ಇದು, ಅದಕ್ಕೇನು ತೊಂದರೆ ಆಗಬಾರ್ದು ಅಂತ ಏನದು ಇರುತ್ತೆ. ಅವರು ಆ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ, ನೀನು ಈ ಲಾಯರ್ ಏನೂ ಆಗಬೇಡ. ಅವ್ರಿಗೆ ನಾನು ಲಾಯರ್ ಆಗೋದೇನು ಇಷ್ಟ ಇಲ್ಲ, ಕಂಪ್ಲೀಟಾಗಿ ಇಷ್ಟನೇ ಇಲ್ಲ. ಸೊ ನೀನು ಲಾಯರು ಆಗಬೇಡ, ಏನೂ ಆಗಬೇಡ, ಯಾವುದೋ ಒಂದು ಒಳ್ಳೆ ಮನೆ ನೋಡಿ ಸೊಸೆ ಆಗಿಬಿಟ್ಟು ಹೋಗ್ಬಿಡು, ನಿನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು. ಅಂದರೆ ಎಲ್ಲ ತಾಯಂದ್ರ ಮೈಂಡ್ಸೆಟ್ ಹೇಗಿರುತ್ತೆ ಅದೇ ತಾಯಂದ್ರ ಮೈಂಡ್ಸೆಟ್ ನನ್ನ ತಾಯಿದು ಕೂಡ. ಬಟ್ ನಾನು ಅದನ್ನು ಕಡೆಗಣಿಸೋಕ್ಕಾಗಲ್ಲ, ಆಬ್ವಿಯಸ್ಲಿ ಅದು ಸತ್ಯನೇ. ಹಾಗೆ ನನ್ನ ತಂದೆ ಇದು ಅಂತ ಬಂದಾಗ, ನನ್ನ ತಂದೆ ಒಬ್ಬರು ಲಾಯರ್ ಆಗಿದ್ದಂಥವ್ರು. ಯಾವುದೋ ಒಂದು ಕಹಿ ಘಟನೆಯಿಂದ ಅವರು ಅಂದರೆ ಮನಸ್ಸಿಗೆ ನೋವು ಮಾಡಿಕೊಂಡು ಆ ಒಂದು ಫೀಲ್ಡಿಂದ ಹೊರಗಡೆ ಬಂದಂಥದ್ದು. ಅದೇನು ಅಂತ ನನಗೂ ಗೊತ್ತಿಲ್ಲ. ಅದೇನು ಅಂತ ಕಂಡುಹಿಡಿದು ಮತ್ತೆ ನನ್ನ ತಂದೆನ ಲಾಯರ್ ಆಗಿ ನೋಡಬೇಕು, ಆ ಕೋಟನ್ನು ಮತ್ತೆ ಹಾಕಿಸ್ಬೇಕು ಅನ್ನೋದೊಂದು ನನಗೆ ಛಲ ಇದೆ. ಅದನ್ನು ಮಾಡಿಯೇ ತೀರ್ತೀನಿ. ಏಕೆಂದರೆ ನಾನು ಚಿಕ್ಕ ವಯಸ್ಸಿಂದ ನನ್ನ ತಂದೆಯನ್ನು ನೋಡಿಕೊಂಡು ಬೆಳೆದಂಥವಳು. ಅವರೇ ನನ್ನ ಇನ್ಸ್ಪಿರೇಷನ್ ಆ್ಯಂಡ್ ಹೀ ಈಸ್ ಮೈ ಹೀರೋ. ಸೊ ಅವರು ಈ ಥರ ಸೋತು ಒಂದು ಕಡೆ ಕೂತಿದ್ದಾರೆ ಅನ್ನೋದನ್ನು ನಾನು ಯಾರೇ ಆಗಿರಲಿ, ತನ್ನ ಹೀರೋ ಯಾವಾಗಲೂ ಹೀರೋನೇ ಆಗಿರಬೇಕು ಅನ್ನೋದು ಎಲ್ಲ ಮಕ್ಕಳ ಆಸೆ ಆಗಿರುತ್ತೆ. ಸೊ ಅದೇ ರೀತಿ ನನ್ನ ತಂದೆ ಕೂಡ ಮತ್ತೆ ಈ ಫೀಲ್ಡಿಗೆ ಬಂದು ಮತ್ತೆ ಅಚೀವ್ ಮಾಡಬೇಕು, ಅವ್ರಿಗೆ ನ್ಯಾಯ ದೊರಕಬೇಕು, ಅಂದರೆ ಸಿಗಬೇಕು ಅನ್ನೋದು ನನ್ನ ಥಾಟ್ ಆಗಿದೆ. ಸೊ ಅದ್ರ ಮೇಲೂ ಕೂಡ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ನಾನೊಬ್ಬ ದೊಡ್ಡ ಲಾಯರ್ ಆಗಬೇಕು ಅನ್ನೋದು ನನ್ನ ಆಸೆ ಆ್ಯಂಡ್ ನನ್ನ ತಂದೆ ಆಸೆ ಕೂಡ. ಸೊ ಇಬ್ಬರು ಆಸೆ ಒಂದೇ ಆಗಿರೋದ್ರಿಂದ ನಾನು ಸ್ವಲ್ಪ ಈಸಿಯಾಗಿ ಹೋಗ್ತಾ ಇದ್ದೀನಿ. ನನ್ನ ತಾಯಿನ ನನ್ನ ತಂದೆ ಸ್ವಲ್ಪ ಹೋಗಲಿ ಬಿಡು, ಮಾಡಲಿ ಬಿಡು ಅಂತ ಹೇಳಿ ಅವರನ್ನು ಹಿಡಿತಿದ್ದಾರೆ. ಸೊ ಇಬ್ಬರೂ ಇದು ಕೂಡ ಒಳ್ಳೆಯದೇ, ಇಂಟೆನ್ಷನ್ಸ್ ಕೂಡ ಒಳ್ಳೆಯದೇ. ಬಟ್ ಎರಡನ್ನೂ ತಗೊಂಡು ಹೇಗೆ ಮುಂದುವರಿತೀನಿ ಅನ್ನೋದು ನನಗೆ ಬಿಟ್ಟಿದ್ದು. ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ವೆಲ್ ಅಂತ ನಾನು ಅಂದ್ಕೊಳ್ತೇನೆ.